ಹೆಂಗ್ ಕಾಣಿಸ್ತಾವ ನೋಡೋಣ. ನೋಡ್ರಿ ತೂತೊಡೆ ಆಗ್ತಾ ಇದಾವೆ. ಹೆಂಗ ತೂತ ಕಾಣಂಗ್ ತೂತೊಡೆ ಮಾಡಿದ್ದೆ. ಚೇಂಜ್ ಅಂತ ಒಂಚೂರು ಶೇಪ್ ಚೇಂಜ್ ಆಗಿತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಗೈಸ್, ನಗಾಡ್ಬೇಡಿ ಯಾರು. ಉದ್ದಿನ ವಡೆ ಅಂತ ಟೈಮ್ ಇವತ್ತು ನಾವು ಉದ್ದಿನ ವಡೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮಮ್ಮಂಗೆ ಅದೇ ಕೆಲಸ ಅಂತ, ದಿನ ಬರ್ತಿತ್ತಂತ ನೋಡೋಕ್ಕೆ. ವಡೆ ಕೆಟ್ಟೆ ಹೋಯ್ತು ನೋಡಿ, ಹೆಂಗಾಯ್ತು ವಡೆ ಹೋಗ್ಬಿಟ್ಟು ಈ ಥರ ಉಂಡೆ ಆಗಕ್ಕೆ ನಿಂತ್ಬಿಟ್ಟಿದ್ದಾವೆ. ಉದ್ದಿನ ವಡೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಂದ ಕಷ್ಟಪಟ್ಟು ಮಾಡಿದ್ವಿ. ಉದ್ದಿನ ವಡೆ ನೋಡಿ ಲಾಸ್ಟಲ್ಲಿ ಯಾವ ಥರ ಬೀಳ್ತಾ ಇದೆ ಅಂತ ಹೇಳಿ. ಹಿಂಗೆ ನಮ್ಮ ಉದ್ದಿನ ವಡೆ ಮಾಡೋದು, ಉದ್ದಿನ ಬೋಂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ದಿನಾ ನಮ್ಮಮ್ಮ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಇವತ್ತೇನು ಮಾಡ್ತಾ ಇದ್ದಾರೆ ಗೊತ್ತಾ, ಎಲ್ಲರ ಹಳ್ಳಿ ಮನೇಲಿ ಮಾಡೋ ಕೆಲಸನೇ ಇಂಥವೇನಪ್ಪ, ಸುಮ್ಮನೆ ಅಂತೂ ಇರೋದೇ ಇಲ್ಲ. ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಕೆಲಸ ಮಾಡ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊಳೋದೇ ಇಲ್ಲೇನೋ. ಸ್ವಲ್ಪ ರೆಸ್ಟ್ ಟೈಮ್ ಸಿಕ್ತು ಅಂದರೆ ಸಾಕು, ಏನೋ ಒಂದು ಕೆಲಸ ಮಾಡೋಣ ಅಂತ ಅನ್ಕೊಂತಾನೆ ಇರ್ತಾರೆ. ಹೌದೇನಮ್ಮ, ನೀವು ಹಾಗೇನಾ? ಸುಮ್ಮನೆ ಇರೋಕ್ಕೆ ಬೇಜಾರಾಗ್ತಿತ್ತಲ್ಲ, ಏನಾರು ಒಂದು ಮಾಡೋಣ ಅನಿಸ್ತೈತಿ ನೋಡಿ. ಸುಮ್ಮನೆ ಇರೋಕ್ಕೆ ಬೇಜಾರಾಗ್ತಿತ್ತಂತೆ, ಅದಕ್ಕೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತೇನೋ ಮಾಡ್ತಾಯಿದ್ದಾರೆ, ಅವತ್ತು ಹಾಗೆ ಇದೇ ಜಾಗದಲ್ಲೇ ಸೊಪ್ಪು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೆತ್ತು ಹಾಕಿದ್ರು. ಇವತ್ತು ಅಷ್ಟೇ ಈ ಜಾಗದಲ್ಲಿ ಇವಾಗ ಮತ್ತೇನೋ ಹಾಕ್ತೀನಿ ಅಂತ ಎಲ್ಲ ಕೊಚ್ಚುತ್ತಾ ಇದ್ದಾರೆ. ಮಳೆ ಬಂದಿದೆ ಅಲ್ವಾ, ನೆಲ್ಲ ಮೆತ್ತಗಾಗಿದ್ದಾವೆ. ಈಗ ಅಮ್ಮ ಈಗ ಏನೇನು ಹಾಕ್ತಾರಮ್ಮ ಈ ಸೀಸನಲ್ಲಿ? ಈಗ ಈ ಸೀಸನಲ್ಲಿ ಏನೇನು ಹಾಕ್ತಾರೆ? ಶುಂಠಿ ಗಿಂಟಿ ಎಲ್ಲ ಹಾಕ್ತಾರೆ ಈ ಸೀಸನಲ್ಲಿ. ಶುಂಠಿ ಸೀಸನ್ನು, ನಮ್ಮ ಕಡೆ ಎಲ್ಲ ಶುಂಠಿ ಎಲ್ಲ ಹಾಕ್ತಾರೆ. ಶುಂಠಿ ಜೋಳ ಹಾಕ್ತಾರೆ. ಹಾಂ, ಶುಂಠಿ ಜೋಳ ಎಲ್ಲ ಹಾಕೋದು ಇದೇ ಟೈಮಲ್ಲಿ. ಜೋಳ ಲೇಟ್ ಅಂತೆ, ಸ್ವಲ್ಪ ಶುಂಠಿ ಎಲ್ಲ ಇದೇ ಟೈಮಲ್ಲಿ ಹಾಕ್ತಾರೆ. ಹಾಗಾಗಿ ಮನೆ ಮಟ್ಟಿಗೆ ಮನೆ ಯೂಸಿಗೆ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಇಲ್ಲೇ ಶುಂಠಿ ಹಾಕೋಣ ಅಂತ ಅನ್ಕೊತಾ ಇದ್ದಾರೆ. ಹಿಂದೆ ಮುಂದೆ ನೋಡಿದ್ರೆ ಇಂಥದ್ದು ಇಲ್ಲ ಅಂತ ಹೇಳಂಗೆ ಇಲ್ಲ. ಏನು ಬೇಕೋ ಅದೆಲ್ಲ ಇಲ್ಲಿಲ್ಲೇ ಸ್ವಲ್ಪನಾದರೂ ಸಿಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಇನ್ನೂ ಏನೇನು ಹಾಕೋಬೇಕು ಅನ್ಕೊಂಡಿರೋ ಗೊತ್ತಿಲ್ಲ. ಬೇರೆ ಇದರಲ್ಲೇ ಆಟ ಅವನಿಗೆ. ಏನು ಆಟ ಆಡ್ತಾಯಿದ್ದೀವಿ ಅಥರ್ವಾ? ರಾಕೆಟ್ ಆಟ ಆಡ್ತಾ ಇದ್ದಾನಂತೆ. ಎಲ್ಲರೂ ಹೋಗಬೇಕು ಅಂದರೆ ನಮಗೆ ಟ್ರೈನ್ ಖರ್ಚು ಬಸ್ ಖರ್ಚು ಅಂತ ಏನಿರಲ್ಲ. ಅಥರ್ವನ್ ರಾಕೆಟ್ ಮೇಲೆ ಹತ್ಕೊಂಡು ಹೋಗ್ಬಿಡ್ಬೋದು. ಇದೇನಮ್ಮ ಹಿಂಗೆ ಗುಂಡಿ ಮಾಡಿಕೊಂಡು ಕಾಣಿಸ್ತಾ ಇದೆಯಾ ನೋಡಿ, ಹೆಂಗೆ ಮಾಡ್ತಾ ಇದ್ದಾರೆ. ಈ ಥರ ಹಿಂಗೆ ಒಂದು ಪಟ್ಟೆ ಈ ಥರ ಮಾಡಿಕೊಂಡು ಗುಂಡಿ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ ಸರಿಯಾಗಿ ವಿಡಿಯೋದಲ್ಲಿ. ಇದರೊಳಗಡೆ ಶುಂಠಿನ ಇಡ್ತಾರೆ. ಈಗ ಕಂಪ್ಲೀಟಾಗಿ ಎಲ್ಲ ಮಾಡಿ ಮುಗಿಸ್ತು. ಇವತ್ತು ಮಾಡೋಕೆ ಒಂಥರ ಮೆತ್ತಗೆ ಚೆನ್ನಾಗಾಗ್ತಾಯಿದೆ. ಮಣ್ಣೆಲ್ಲ ಹಸಿ ಇರೋದ್ರಿಂದ. ಕಪ್ಪು ಮಣ್ಣು ಚೆನ್ನಾಗೈತಲ್ಲ ನಮ್ಮ. ಶುಂಠಿ ತಗೊಬರಕ್ಕೆ ಹೋಗಿದ್ದಾರೆ. ಶುಂಠಿ ತಂದು ಇಡ್ತಾರೆ. ಹೇಗಿಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಶುಂಠಿ ನೆಡೋದು ಹೇಗೆ ಅಂತ ಹೇಳಿ. ನಾವು ತುಂಬ ದಿನ ಆಯಿತು. ಅಮ್ಮ ಹಿಂದ್ಗಡೆ ಎಷ್ಟು ವರ್ಷ ಆಯ್ತಮ್ಮ ಇವಾಗ? ಅವಾಗೊಂದು ನಾನು 3 ವರ್ಷದ ಹಿಂದೆ ಅಥರ್ವನ್ ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ನಲ್ಲ, ಅವಾಗ ಹಾಕಿದ್ರಿ ಅಲ್ಲ? ಅದು ಬಿಟ್ಟರೆ ಮತ್ತೆ ಹಾಕಿಲ್ಲ. ಇವಾಗೇ ಹಾಕ್ತಾ ಇರೋದು ನೋಡಿ. ಈ ಥರ ಇರ್ತಾರೆ ಒಳಗಡೆ, ಹಿಂಗೆ ಗುಂಡಿ ಮಾಡಿಬಿಟ್ಟು ಈ ಥರ ಮೊಳಕೆ ಬಂದಿರಬೇಕು. ಮೊಳಕೆನ ಒಳಮುಖ ಮಾಡಿ ಇಡ್ತಾರೆ. ಮೂರು ಮಾಡ್ಕೊತ ಐತೆ. ನೀನೇ ತಗೊಬಂದ? ಮತ್ತೆ ಮೇಲೆ ಹೋದರೆ ಎತ್ಕೊಡಲ್ಲ ನೋಡು. ಮತ್ತೆ ಮೇಲೆ ಹೋದರೆ ಎತ್ಕೊಡಲ್ಲ. ಅದೇ ರಾಕೆಟು. ಇನ್ನೂ ಒಂದು ಪಟ್ಟೆ ಮಾಡೋಷ್ಟು ಉಳೀತು. ಮತ್ತೊಂದು ಸತಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಈಗೊಂಚೂರು ಬಿಸಿಲು ಬಿಡ್ತಾ ಇದೆ. ಅಪ್ಪ, 2 ದಿನದಿಂದ ಬಿಸಿಲು ನೋಡಿರಲಿಲ್ಲ. ಮಳೆ ಬಂದು ಒಂಥರ ಮಳೆ ಹವಾಮಾನ. ಮೊನ್ನೆ ಹಾಕಿರೋ ಬಟ್ಟೆ ಇವತ್ತು ಒಣಗಿಲ್ಲ. 2 ದಿನ ಆಯಿತು. ಇವತ್ತೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಒಣಗುತ್ತೆ. ಮಧ್ಯದಲ್ಲಿ ಇನ್ನೊಂದೇನು ಕೆಲಸ ಮಾಡ್ತಿದ್ದೆ ತೋರ್ಸಮ್ಮ. ಮೆಣಸಿನ್ಕಾಯಿ ಬೇರೆ ತಗೊಬಂದು ಇಟ್ಕೊಂಡಿತ್ತು ನಮ್ಮಮ್ಮ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬೀಜ ಬೇರೆ ಹಾಕಿದ್ರೆ ಮೆಣಸಿನ್ಕಾಯಿ ಹುಟ್ಟುತ್ತೆ ಅಂತ ಹೇಳಿ. ಇದೇನು ಹಣ್ಣು ಮೆಣಸಿನ್ಕಾಯಾ? ಒಣ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಇದೇ ಹುಟ್ಟುತ್ತಂತೆ. ಇಲ್ಲೇ ಮನೆ ಹಿಂದ್ಗಡೆನೆ ನಮ್ಮಮ್ಮ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಇವಾಗ ಸ್ವಲ್ಪ ಅದ್ರ ಕೊತ್ತಂಬರಿ ಕಾಳನ್ನ ತಗೊಂಡು ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ಕೊತ್ತಂಬರಿ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಹುಟ್ಟುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಇರ್ಲಿ ಒಂದು ಅಳಿಲ್ ಸೇವೆ ಅಂತೇಳಿ ಹೋಗಿದ್ದೀನಿ. ಏನೋ ಒಂದು ನಾನು ಒಂಚೂರು ಮಾಡಿದೆ ಅಂತ ಹೇಳ್ಕೊಳ್ಳೋಣ ಅಂತ ಹೇಳಿ 1-2 ಶುಂಠಿ ಬೀಜನ ಇಟ್ಟು ಬರೋಣ ಅಂತ ಹೋಗಿದ್ದೀನಿ. ಕುತ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ, ಕಷ್ಟಪಟ್ಟು ಕುತ್ಕೊಂಡು ಹಾಕ್ತಾ ಇದ್ದೀನಿ. ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಏನಪ್ಪ ಅಂದರೆ ಯಾರಾದರೂ ಮಾಡ್ತಾ ಇದ್ರೆ ಒಂದು ವಿಡಿಯೋದಲ್ಲಿ ತೋರಿಸ್ಬೋದು ಅಷ್ಟೇ. ಇನ್ನು 1 ಮಂತ್ ಅಷ್ಟೇ ಇದೆ. 1 ಮಂತಲ್ಲಿ ಇನ್ನು ಬೇರೆ ಥರ ವೀಡಿಯೋಸೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು.
ಇದಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕಾಗಿತ್ತು, ಮುಚ್ಚಬೇಕಾಗಿತ್ತು. ನಮ್ಮಮ್ಮ ಆ ಕಡೆಯಿಂದ ಹಾಗೆ ಮುಚ್ಚುತ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಮೊದಲೇ ಇಲ್ಲಿ ಮಣ್ಣಲ್ಲಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಆಗಿತ್ತು ಅಂತ ಹೇಳಿ ನಮ್ಮಮ್ಮ ಹಾಗೆ ಇರಲಿ ಏನಾಗಲ್ಲ ಹುಟ್ಟುತ್ತೆ ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಸಾಕಾಯಿತು, ನಾನು ಎದ್ದು ಬಂದೆ. ನಮ್ಮಮ್ಮ ಮಾಡ್ತಾರೆ ಇನ್ನಷ್ಟೇ. ನೋಡಿ ಕಾಣಿಸ್ತಾ ಇದೆ, ಈ ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದಾರೆ. ಏನೋ ಮತ್ತೆ ಪ್ಲೇಟಲ್ಲಿ ತೋರ್ಸಮ್ಮ. ಕೊತ್ತಂಬರಿ ಕಾಳು ಹಾಕ್ತಾ ಐತೆ ಅಮ್ಮ. ಬೇಳೆ ಮಾಡಿ ಹಾಕಿ ಅಮ್ಮ ಅದ್ರ ಮತ್ತೆ ಗೊಬ್ಬರ ಏನು ಹಾಕ್ಲಿಲ್ಲಲ್ಲಮ್ಮ? ಮಣ್ಣು ಮುಚ್ತಾನೆ. ಯಾಕೆ? ಗೊಬ್ಬರ ಹಾಕಿ ಆಮೇಲೆ ಮಣ್ಣು ಮುಚ್ಚುತ್ತಾರೆ. ನಮ್ಮ ಮನೆಗೆ ಹಾಗೆ ಡೈರೆಕ್ಟಾಗಿ ಮುಚ್ಚುತ್ತಾ ಇತ್ತು ನಮ್ಮಮ್ಮ. ಮಣ್ಣೆ ಗೊಬ್ಬರ ಥರ ಇತ್ತು ಚೆನ್ನಾಗಿ ಅಂತ. ಹೂವು ನೋಡಿ, ನಿಮಗೆ ಇಷ್ಟು ದಿನ ಆಯಿತು, ತುಂಬ ದಿನ ಆಯಿತು ತೋರಿಸೇ ಇರಲಿಲ್ಲ. ಈಗ ಒಳ್ಳೆ ಹೂವು ಸುಮಾರಷ್ಟು ಬಿಟ್ಟಿದೆ. ಇದು ತುಂಬ ದಿನವೇ ಆಯಿತು ಈ ಕಡೆ ಬರದೆ. ಗುಲಾಬಿ ಹೂವೇ ನೋಡಿರಲಿಲ್ಲ ನಾನು. ಇವಾಗ ನೋಡಿದೆ, ದೂರದಿಂದ ಗೊಂಚಲು ಕಾಣಿಸ್ತಾ ಇತ್ತು, ಹತ್ತಿರದಿಂದ ನೋಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಅಮ್ಮ? ನೀವು ನೋಡಿದ್ರಿ ನಮ್ಮ ಹೂವಿದು ಹತ್ತಿರ ಬಂದು? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮಮ್ಮಂಗೆ ಅದೇ ಕೆಲಸ ಅಂತ, ದಿನ ಬರ್ತಿತ್ತಂತ ನೋಡೋಕ್ಕೆ. ನಾನು ಬಂದೇ ಇಲ್ಲ, ಈಗ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ನಾನು ಅವಾಗ ಭಾಳ ಮುಡ್ಕೊತಾ ಇದ್ದೆ, ಇವಾಗ ಮುಡ್ಕೊತಾನೇ ಇಲ್ಲ ಹೂವೆಲ್ಲ. ಎಷ್ಟು ಸೂಪರಾಗಿದೆ ಹೂವು. ಬಂದು ಎಷ್ಟು ಕಣಕ್ತಾನಪ್ಪ, ಬಂದು ತಲೆ ತಿಂತಾನೆ. ಫೈನಲಿ ಶುಂಠಿ ಪಟ್ಟೆ ಹೀಗೆ ಕಾಣಿಸ್ತಾ ಇದೆ. ಸಂಜೆ ನಮ್ಮನೇಲಿ ಉದ್ದಿನ ವಡೆ ಮಾಡೋಣ ಅಂತ ಹೇಳಿ ನಾವು ಆಲ್ರೆಡಿ ಬೆಳಗ್ಗೆನೆ ನಾವು ಉದ್ದಿನ ಬೇಳೆನ ನೆನೆಸಿಟ್ಟಿದ್ವಿ. ಇದು ನ್ಯಾಚುರಲ್ ಉದ್ದಿನ ಬೇಳೆ, ಇದು ಹೊಲದಲ್ಲೇ ಬೆಳೆದಿರೋಂಥದ್ದು. ಹಾಗಾಗಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದೆ. ಆದಷ್ಟುನ ಹಿಚ್ಚುಕಿ ತೊಳೆದಿದ್ದೀವಿ, ಆದ್ರೂ ಸಣ್ಣ ಪುಟ್ಟ ಸಿಪ್ಪೆ ಇದೆ. ಈ ಥರ 5 ಗಂಟೆ ಅಷ್ಟೊತ್ತು ನೆನೆಸಿಡಬೇಕು. ನೆನೆಸಿ ಆಲ್ರೆಡಿ ಇಟ್ಟಿದ್ದೀವಿ. ಹಾಗೆ ಸಂಜೆ ಆಗೋಯ್ತು, ಫ್ರೆಶ್ ಅಪ್ ಆಗಿ ನಾನು ಹಾಲು ಕುಡಿತಾ ಇದ್ದೀನಿ. ಅಮ್ಮ ಅಥರ್ವ ಎಲ್ಲ ಹೊರಗಡೆ ಹೋಗಿ ಬಂದರು, ಒಂದು ರೌಂಡ್ ಎಲ್ಲ ಹೋಗೋದಿದೆ ಅಂತ ಹೇಳಿ ಹೋಗಿ ಬಂದರು. ಎಲ್ಲರೂ ಹೋಗಬೇಕು ಅಂದರೆ ಅಥರ್ವನ್ ಬಿಟ್ಟು ಹೋಗಂಗೆ ಇಲ್ಲ, ಅಥರ್ವನ್ ಕರ್ಕೊಂಡೇ ಹೋಗಬೇಕು. ಅವನಿಗೆ ಗೊತ್ತಾಯಿತು ಅಂದರೆ ಅಷ್ಟೇ. ಹಾಗಾಗಿ ಎಲ್ಲೋ ಅವನು ಒಳಗೆ ಇರ್ತಾನಲ್ವಾ, ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡ್ಕೊ ಬಂದರೆ ಅವನಿಗೂ ಮೈಂಡ್ ಫ್ರೀ ಆಗುತ್ತೆ. ಪಾಪ ಮನೇಲಿ ಆಟಾಡಿ ಅಂತ ಹೇಳಿ ನಮ್ಮಮ್ಮ ಏನಾದ್ರು ಕೆಲಸ ಇದ್ದರೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಈಗ ಇಬ್ರು ಹೋಗ್ತಾ ಇದ್ದಾರೆ. ಹೋಗಿ ಬರೋ ತನಕ ನಾನು ಸ್ವಲ್ಪ ಫ್ರೀ. ಬಂದ ಮೇಲೆ ಅಮ್ಮ ಉದ್ದಿನ ವಡೆ ಮಾಡ್ತಾರೆ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ಇವತ್ತು ಫಸ್ಟ್ ಟೈಮು ನನಗೂ ಅಷ್ಟು ಗೊತ್ತಿಲ್ಲ, ಅಮ್ಮಂಗೂ ಅಷ್ಟು ಗೊತ್ತಿಲ್ಲ. ಫಸ್ಟ್ ಟೈಮ್ ಇವತ್ತು ನಾವು ಉದ್ದಿನ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಉದ್ದಿನ ವಡೆಗೆ ನಾವು ಆಲ್ರೆಡಿ ಇವಾಗ ಉದ್ದಿನ ಬೇಳೆನ ನೆನೆಸಿಟ್ಬಿಟ್ಟಿದ್ವಿ, 5 hours ಆಗಬೇಕಂತೆ. ಉದ್ದಿನ ವಡೆ ಮಾಡಿ ನೋಡೋಣ ಒಂದು ಸತಿ, ಶಾಂಪಲ್ಲಾಗಿ ಸ್ವಲ್ಪ ಮಾಡಿ ನೋಡಿದ್ರೆ ಚೆನ್ನಾಗಿ ಬಂದರೆ ಮತ್ತೆ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಶಾಂಪಲ್ಲಿಗೆ ನೆನೆಸಿಟ್ಟಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ವಿಡಿಯೋದಲ್ಲಿ. ನೀವು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ನಮ್ಮಮ್ಮ ವಡೆ ಮಾಡೋಕ್ಕೆ ರೆಡಿ ಆದರು. ತೆಂಗಿನಕಾಯಿನ ಒಡ್ಕೊತಾ ಇದ್ದಾರೆ. ತೆಂಗಿನಕಾಯಿ ಬೇಕಾಗುತ್ತೆ ಅದಕ್ಕೆ ವಡೆ ಮಾಡೋಕ್ಕೆ. ತೆಂಗಿನಕಾಯಿ ತುರಿ ಅಲ್ಲ, ಇದಕ್ಕೆ ಕಟ್ ಪೀಸಾಗಿ ಮಾಡ್ಕೊತಾರೆ. ಹೇಗೆ ಮಾಡ್ತೀನಿ ಅಂತ ಹೇಳಿ ಒಂದೊಂದಾಗೆ ತೋರಿಸ್ತೀನಿ, ನೋಡ್ತಾ ಇರಿ. ನಮ್ಮಮ್ಮ ಅಂತೂ ರೆಡಿ ಆದರು ಮಾಡೋದಕ್ಕೆ. ತೆಂಗಿನಕಾಯಿ ಒಡೆದು ಇನ್ನೆಲ್ಲ ಕ್ಲಿಯರಾಗಿ ಒಂದೊಂದಾಗಿ ಇಟ್ಕೊಂಡು ಕುತ್ಕೊತಾರೆ. ಹಾಗೆ ಕರ್ಬೇವು ಸೊಪ್ಪು ಬೇಕಾಗಿತ್ತು. ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಫ್ರೆಶ್ ಕರ್ಬೇವು ಸೊಪ್ಪು ಕಿತ್ಕೊಬರೋಕ್ಕೆ ನಮ್ಮಮ್ಮ ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಕರ್ಬೇವು ಸೊಪ್ಪು ಏನೋ ಒಂಥರ ಅವಾಗಿಂದ ಅವಾಗೆ ಕಿತ್ತರೆ ಏನೋ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಮೊದಲೇ ಕಿತ್ತಿಟ್ಕೊಂಡಿರಲ್ಲ, ಯಾವಾಗ ಬೇಕೋ ಅವಾಗ ಕಿತ್ಕೋಬೋದು, ಏನೆಲ್ಲೂ ಹೋಗೋದಿಲ್ವಲ್ಲ ಅಂತ ಹೇಳಿ ಎಷ್ಟೆಷ್ಟು ಬೇಕೋ ಅಷ್ಟೇ ಕಿತ್ಕೊತೀವಿ. ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ. 2 ಕಡ್ಡಿ ಆದರೆ 2 ಕಡ್ಡಿ, 3 ಕಡ್ಡಿ ಆದರೆ 3 ಕಡ್ಡಿ ಅಷ್ಟೇ ಕಿತ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಫ್ರೆಶ್ ಆಗಿದೆ. ಈ ಥರ ಕರ್ಬೇವು ಸೊಪ್ಪನ್ನು ನೋಡ್ತಾ ಇದ್ರೆ ಸಾಕು, ಫ್ರೆಶ್ ಆಗಿರೋದು. ಹಸಿದನ್ನೇ ಸ್ಮೆಲ್ ನೋಡ್ತಾ ಹಂಗೆ ತಿನ್ಬಿಡೋಣ ಅನ್ನಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಈಗ ನಮ್ಮಮ್ಮ ಎಲ್ಲ ಒಂದೇ ಹತ್ರ ಇಟ್ಕೊಂಡು ಕಟ್ ಮಾಡೋಕೆ ಕುತ್ಕೊಂಡಿದ್ದಾರೆ. ಏನೇನು ಬೇಕಾಗುತ್ತೆ ಎಲ್ಲ ಮತ್ತೆ ಹಗ್ಲಗ್ಲ ಹೇಳೋದೇನಕ್ಕೆ ಅಂತ ಹೇಳಿ ಕಟ್ ಮಾಡೋಕೆ ರೆಡಿ ಆದರು. ಏನೇನು ಇಟ್ಕೊಂಡಿದ್ದಾರೆ ಬನ್ನಿ ನೋಡ್ಕೊಬರೋಣ. ಉದ್ದಿನ ವಡೆಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಉದ್ದಿನ ಬೇಳೆ ಇದ್ವಲ್ಲ ನೆನೆಸಿಟ್ಟಿರೋದು, ಅದನ್ನು ಮಿಕ್ಸಿ ಹಾಕ್ಕೊತಾ ಇದ್ದಾರೆ. ಇದನ್ನು ರುಬ್ಬಿದ್ರೆ ಸೂಪರಾಗಿ ಬರುತ್ತೆ. ಏನಂದರೆ ನೀರು ಹಾಕದೆ ರುಬ್ಬಬೇಕು. ಮಿಕ್ಸಿ ಒಳಗೆ ನೀರು ಹಾಕದೆ ಆಗೋದು ತುಂಬ ಕಷ್ಟ, ತಿರ್ಗೋದೇ ಇಲ್ಲ ಬ್ಲೇಡು. ಹಾಗಾಗಿ ಸ್ವಲ್ಪನಾದರೂ ನೀರು ಹಾಕಬೇಕಾಗುತ್ತೆ. ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮಿಕ್ಸಿನೇ ಹಾಕೊತಾ ಇದ್ದಾರೆ. ಕಷ್ಟ ಆಯಿತು. 1-2 ಸ್ಪೂನಷ್ಟು ನೀರು ಹಾಕಿದ್ರು. ಹಾಕಿಬಿಟ್ಟು ಈ ಥರ ತಗೊಂಡಿದ್ದಾರೆ. ಗಟ್ಟಿಯಾಗಿರಬೇಕು ಆದಷ್ಟು ಹಿಟ್ಟು.
ಈ ಥರ ಬಂದಿದೆ ಇವಾಗ ಹಿಟ್ಟಿಗೆ ನಾವು ಏನೇನು ಮಿಕ್ಸ್ ಮಾಡ್ಕೊತೀವಿ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತೋರಿಸ್ತೀವಿ. ಇಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ಕಾಳು ಮೆಣಸಿನ್ಕಾಳನ್ನ ಫುಲ್ಲು ಸಾಫ್ಟಾಗಿಲ್ಲದೆ ಒಂದು ಸ್ವಲ್ಪ ಒರಟಾಗಿ ಸ್ವಲ್ಪ ಜಜ್ಕೋಬೇಕು. ಈ ಥರ ನಮ್ಮಮ್ಮ ಕುಟ್ಟೋದ್ರಲ್ಲಿ ಕುಟ್ಕೊತಾ ಇದ್ದಾರೆ. ಹಾಗೆ ಅದಕ್ಕೆ ಸ್ವಲ್ಪ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಾಳು ಮೆಣಸಿನಕಾಳು ಒಂದು ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಆಯಿತು. ಬನ್ನಿ ಏನೇನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇದೆಂತದಮ್ಮ, ಕಾಳು ಮೆಣಸಿನಕಾಳು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ. ನಾನು ಹಾಗೆ ಹೂ ಕಿತ್ತಿಟ್ಟಿದ್ರು ನಮ್ಮಮ್ಮ. ಸುಮ್ಮನೆ ಕುತ್ಕೊಂಡು ಏನು ಮಾಡೋದು ಅಂತ ಹೇಳಿ ಹೂ ಕಟ್ಟೋದು ಕಲಿತಾ ಇದ್ದೆ. ನನಗೆ ಹೂ ಕಟ್ಟಕ್ಕೆ ಬರಲ್ಲ. ಕನಕಾಂಬರ ಹೂವಾದ್ರೆ ಒಂದು ರೇಂಜಲ್ಲಿ ಕಟ್ತೀನಿ. ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಇವಾಗ ಇದು ಉದ್ದಿನ ಬೇಳೆ ಇದು ಏನಂತಾರೆ, ನಮ್ಮ ಗದ್ದೆಲ್ಲೇ ಬೆಳೆದಿರೋದು. ಗದ್ದೆ ಅಂತಾರಮ್ಮ, ಏನಂತಾರೆ, ಅದೇ ಅದರಲ್ಲೇ ಬೆಳೆದಿರೋದು. ಹಾಗಾಗಿ ಸ್ವಲ್ಪ ಕಪ್ಪು ಸಿಪ್ಪೆ ಸಮೇತ ಇದೆ. ಏನಾಗಲ್ಲ ಅದಕ್ಕೆ ಚೆನ್ನಾಗಿ ಒಂದು 5 ಗಂಟೆ ನೆನೆಸಿಟ್ಕೋಬೇಕು. ಇದನ್ನು 5 ಗಂಟೆ ಅಷ್ಟು ನೆನೆಸಿಟ್ಟು ಅಷ್ಟ್ರ ಮೇಲೆ ಮಿಕ್ಸಿ ಹಾಕ್ಕೊಂಡು ಸಾಫ್ಟಾಗಿ ನೀರು ಹಾಕದೆ ಈ ಥರ ತಗೊಂಡಿದ್ದೀವಿ. ಇದಕ್ಕೆ ನಾವು ಇನ್ನೇನು ಆ್ಯಡ್ ಮಾಡ್ತಿದ್ದೀವಿ ಅಂತ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಜೀರಿಗೆ, ಕರಿಬೇವು ಸೊಪ್ಪು, ನೆಕ್ಸ್ಟ್ ಹಸಿಮೆಣಸು. ನಮ್ಮಮ್ಮ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಕಟ್ ಮಾಡಿ ಶುಂಠಿ ಪೀಸು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ, ಆಮೇಲೆ ಕಾಳು ಮೆಣಸಿನ್ಕಾಳು ಪುಡಿ ಚೆನ್ನಾಗಿರುತ್ತೆ ಇದು ಒಳ್ಳೆ ಥರ. ಕಾಯಿ ಪೀಸು ಸಣ್ಣದಾಗಿ ಕಾಯಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿತ್ತಮ್ಮ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಇದೇನಮ್ಮ, ಉಪ್ಪಾ ಸೋಡಾ ಪುಡಿನ? ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಮಾಡ್ಕೊಳ್ಳೋದಾರೆ ನಾವು ಮಾಡ್ಕೊಂಡಿರೋ ಕ್ವಾಂಟಿಟಿಗೆ ಅಷ್ಟು ಉಪ್ಪು ಅಂತ ಹಾಕ್ಕೊಂಡಿದ್ದೀವಿ. ಇದೊಂಥರ ಸಖತ್ತಾಗಿರುತ್ತೆ ಟೇಸ್ಟು ನೋಡೋದಕ್ಕೆ. ಅಂದರೆ ಇದಕ್ಕೇನು ಚಟ್ನಿ ಬೇಕು ಅನ್ನಂಗಿಲ್ಲ. ಎಲ್ಲ ಮಾಮೂಲಿಯಾಗಿ ವಡೆ ಮಾಡ್ತಾರಲ್ವ, ಅದಕ್ಕೆ ಚಟ್ನಿ ಇರಲೇಬೇಕು. ಇದಕ್ಕೆ ಚಟ್ನಿ ಬೇಕು ಅಂತ ಏನಿಲ್ಲ. ಜಸ್ಟ್ ಇದನ್ನೇ ಹೀಗೆ ವಡೆ ಮಾಡಿಕೊಂಡು ಹಾಗೆ ಟೈಮ್ ಪಾಸಿಗೆ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮ ಎಣ್ಣೆ ಹಾಕ್ತಾ ಇದ್ದಾರೆ. ಸಾಕಾಗಲ್ಲ? ಆ ಕಡೆ ಸೈಡಲ್ಲಿ ಏನಮ್ಮ ಅನ್ನಕ್ಕೆ ಇಟ್ಟಿದ್ದೀರಾ? ಲೇಟ್ ಆಗುತ್ತೆ ಊಟಕ್ಕೆ ಅಂತೇಳಿ ಪಕ್ಕದಲ್ಲಿ ಅಮ್ಮ ಅನ್ನಕ್ಕೆ ಇಟ್ಕೊಂಡಿದ್ದಾರೆ. ಎಲ್ಲ ಕೆಲಸನೂ ಒಂದೇ ಸತಿ ಪಟ ಅಂತ ಮಾಡ್ತಾರೆ. ಆ ಕಡೆ ಈ ಕಡೆ ಮತ್ತೆ ಎರಡೂ ಒಂದೇ ಸರಿ ಮಾಡ್ತಾ ಇದ್ದಾರೆ. ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದಾರೆ, ಒಂದು ಕಡೆ ವಡೆಗೆ ಮಾಡಕ್ಕೆ ಹಾಕ್ಕೊಂಡಿದ್ದಾರೆ. ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ತಿದ್ದಂಗೆ ವಡೆ ರೆಡಿ ಆಗಿಬಿಡುತ್ತೆ. ಯಾವಾಗೂ ಹೀಗೆ ಮಾಡೋದು ನಮ್ಮಮ್ಮ. ಕಷ್ಟಪಟ್ಟು ವಿಡಿಯೋ ತೆಗಿತಾ ಇರ್ತೀನಿ. ಆವಾಗ ಏನೋ ಒಂಚೂರು ಆ ಕಡೆ ಈ ಕಡೆ ತಿರುಗಿದಾಗ ಮಾಡ್ಕೊಬಿಡ್ತಾರೆ. ನಿನ್ನ ಕೆಲಸ ನೀನು ನೀನು ಎಚ್ಚರ ಇಟ್ಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ ಅಂತಾರೆ. ನಂದೇ ತಪ್ಪು. ಅಮ್ಮನ್ನೇ ನೋಡ್ತಾ ಇರ್ಬೇಕು ನಾನು ಏನು ಮಾಡ್ತಾರೋ ಅಂತ. ಇಲ್ಲ ಅಂದರೆ ಇದೇ ಥರ ಮಿಕ್ಸ್ ಮಾಡಿಬಿಡ್ತಾರೆ ನೋಡಿ. ಅಷ್ಟೊತ್ತಿಂದ ಚೆನ್ನಾಗಿ ವಿಡಿಯೋ ತೆಗಿತಾ ಇದ್ದೀನಿ. ಮಿಕ್ಸ್ ಮಾಡೋ ಟೈಮಿಗೆ ಅಮ್ಮ ಮಿಕ್ಸ್ ಮಾಡಿಬಿಟ್ರು. ಎಣ್ಣೆ ಜಾಸ್ತಿ ನೀರು ಹಾಕಿಬಿಟ್ರೆ ಈ ಥರ ಬರೋದಿಲ್ಲ. ಸ್ವಲ್ಪ ಆದಷ್ಟು ಗಟ್ಟಿನೇ ಇರಬೇಕು. ಇದು ರುಬ್ಬಕಲ್ಲಲ್ಲಿ ರುಬ್ಬಿದ್ರೆ ಸಖತ್ತಾಗಿ ಬರುತ್ತೆ ಗಟ್ಟಿಯಾಗಿ. ನೀರು ಇಲ್ಲದೇ ರುಬ್ಬಕಲ್ಲಲ್ಲಿ ಆದರೆ ರುಬ್ಕೋಬೋದು. ಈ ಮಿಕ್ಸಿಲೆಲ್ಲ ತುಂಬ ಕಷ್ಟಪ್ಪ ಜಾರಲ್ಲಿ ಹಾಕ್ಕೊಳೋದು. ಇದು ಒಂದು ಸ್ವಲ್ಪ 15 ನಿಮಿಷ ಬಿಡಬೇಕು. ಹಿಂಗಾದ್ಮೇಲೆ ಬೌಲಲ್ಲಿ ನೀರು ಹಾಕಿಟ್ಕೊಂಡಿದ್ದಾರೆ. ನೀರನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಈ ಥರ ಕೈಯಲ್ಲಿ ಆಗದೆ ಇದ್ರೂ ಸೌಟ್ ಮೇಲೆ ಎಣ್ಣೆ ಆದರೂ ನೀರಾದರೂ ಹಾಕ್ಕೊಂಡು ಈ ಥರ ಹಿಂಗೆ ತಟ್ಕೊಂಡು ಹೀಗೆ ಹಾಕಿದ್ರೆ ಬೀಳುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಬೀಳಲೇ ಇಲ್ಲ.
ಆಮೇಲೆ ನಮ್ಮಮ್ಮ ಹಿಂಗೆ ಕೈಗೆ ನೀರು ಅಂಟಿಸ್ಕೊಂಡು ಈ ತರ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಹೀಗೆ ಮಾಡಿದ್ರು. ಏನಪ್ಪಾ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಉದ್ದಿನ ವಡೆ ಮಾಡ್ಬೇಕು ಅಂದ್ರೆ ಕಲ್ಲಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮಿಕ್ಸಿಲಿ ಹಾಕೊಂಡ್ರೆ ಹೀಗೆ ಆಗುತ್ತೆ ಅಂತ ಹೇಳಿ ಈಗ ಗೊತ್ತಾಯ್ತು. ಉದ್ದಿನ ವಡೆ ಹೋಗಿ ಯಾವ ಶೇಪ್ ಬರ್ತಾ ಇದೆ ನೋಡಿ. ಅವಾಗಿಂದ ವಡೆ ಮಾಡೋಣ ಅನ್ಕೊಂಡು ಬಂದ್ವಿ, ಲಾಸ್ಟಿಗೂ ವಡೆ ಕೆಟ್ಟೆ ಹೋಯ್ತು. ನೋಡಿ ಹೆಂಗಾಯ್ತು, ವಡೆ ಹೋಗ್ಬಿಟ್ಟು ಈ ತರ ಉಂಡೆ ಆಗಕ್ಕೆ ನಿಂತ್ಬಿಟ್ಟಿದ್ದಾವೆ. ಉದ್ದಿನ ವಡೆ ಮಾಡೋಣ ಅಂತ ಅನ್ಕೊಂಡ್ರೆ ಅಷ್ಟೊತ್ತಿಂದ ಕಷ್ಟಪಟ್ಟು ಮಾಡಿದ್ವಿ. ಉದ್ದಿನ ವಡೆ ನೋಡಿ ಲಾಸ್ಟಲ್ಲಿ ಯಾವ ತರ ಬೀಳ್ತಾ ಇದೆ ಅಂತ ಹೇಳಿ. ಹಿಂಗೆ ನಮ್ಮ ಉದ್ದಿನ ವಡೆ ಮಾಡೋದು, ಉದ್ದಿನ ಬೋಂಡ ಅಂತ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಹೆಸರು ಚೇಂಜ್ ಮಾಡಿಬಿಟ್ರು. ಉದ್ದಿನ ವಡೆಯಿಂದ ಉದ್ದಿನ ಬೋಂಡಾಗೆ ಟ್ರಾನ್ಸ್ಫರ್ ತಗೊಬಿಟ್ಟಿದೆ ಹಿಟ್ಟು. ನೀರು ಹಾಕೋಬಾರ್ದು ಅಂತ ಹೇಳಿ ಆದಷ್ಟು ನೀರು ಹಾಕೊಂಡೇ ಮಿಕ್ಸಿ ಮಾಡಿದ್ರು. ಆದ್ರೂ ಒಂದು 3 ಸ್ಪೂನಷ್ಟು ಹಾಕಬೇಕಾಯ್ತು, ಮಿಕ್ಸಿ ಚೆನ್ನಾಗಿ ತಿರುಗಲಿಲ್ಲ ಅಂತ ಹೇಳಿ. ಲಾಸ್ಟಿಗೆ ನೋಡಿದ್ರೆ ಉದ್ದಿನ ಬೋಂಡ ಅಂತ ಇವು, ಉದ್ದಿನ ವಡೆ ಆಗಲೇ ಇಲ್ಲ. ಯಾಕಂದ್ರೆ ಕೈಯಿಂದ ಬೀಳ್ತಾನೆ ಇರಲಿಲ್ಲ, ಹಂಗಾಗ್ಬಿಡ್ತು. ರುಬ್ಬ ಕಲ್ಲಲ್ಲೇ ರುಬ್ಬೇಕಾಗಿತ್ತು. ಮಿಕ್ಸಿಲಿ ಹಾಕ್ಬಿಟ್ಟು ಸ್ವಲ್ಪ ಕೆಲಸ ಕೆಟ್ಬಿಡ್ತಿದ್ರು. ಪರವಾಗಿಲ್ಲ, ಚೇಂಜ್ ಐತಿ, ಟೇಸ್ಟ್ ಅದೇ ಇರುತ್ತೆ. ನೋಡಿ ಏನ್ ಹೇಳ್ತಾರೆ, ಏನಮ್ಮ ಶೇಪ್ ಚೇಂಜ್ ಐತಿ, ಟೇಸ್ಟ್ ಎಲ್ಲ ಉದ್ದಿನ ವಡೆನೆ. ನೋಡಿ ಶೇಪ್ ಮಾತ್ರ ಚೇಂಜ್ ಅಂತ. ಒಂಚೂರು ಶೇಪ್ ಚೇಂಜ್ ಆಗಿತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಗೈಸ್, ನಗಾಡ್ಬೇಡಿ ಯಾರು. ಉದ್ದಿನ ವಡೆ ಅಂತಾನೆ ಹೇಳ್ಬಿಟ್ಟು ಉದ್ದಿನ ಬೋಂಡ ಮಾಡಿದ್ದೀವಿ. ಇದೊಂಥರ ಸ್ಪೆಷಲ್. ನೀವು ಬಂದಿಲ್ಲ ಅಂದ್ರೆ ಈ ತರ ಮಾಡ್ಕೋಬಹುದು ನೋಡಿ, ಹೊಸ ಐಡಿಯಾ. ನಾನು ಫಸ್ಟಲ್ಲೇ ಹೇಳಿದೆ ನಮಗೂ ಬರಲ್ಲ ಅಂತ ಹೇಳಿ, ಅವಾಗವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡೆ. ನೋಡಿದ್ರಿ ಈ ತರ ಬರ್ತಿತ್ತು ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಅವಾಗ ಕಲ್ಲಲ್ಲಿ ರುಬ್ಬಿ ಮಾಡಿದ್ರಂತೆ, ಇವಾಗ ಅರ್ಜೆಂಟಿಗೆ ಈ ತರ ಮಾಡಕ್ ಹೋಗಿದಾರ, ಬರುತ್ತೆ ಅಂತ ಹೇಳಿ ಮಾಡಿದ್ರೆ ಹಿಂಗಾಗೋಯ್ತು. ಅದಕ್ಕೆ ಇವತ್ತು ಉದ್ದಿನ ಬೋಂಡ ರೆಡಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಇವತ್ತಿನ ರೆಸಿಪಿ ಮುಗೀತು. ಈ ತರ ಬಂದಿದೆ, ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಏನೋ ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು ನಮ್ದಿಲ್ಲಿ. ಒಟ್ಟು ತಿನ್ನೋದಕ್ಕೆ ನಮ್ಮ ತರವಂಗೆ ಬೇಕು ಅಂತ ಏನಾದ್ರು ಕೇಳ್ತಾ ಇರ್ತಾನಲ್ವಾ, ಏನೋ ಒಂದು ಹುಡುಗರಿಗೆಲ್ಲ ಏನು ಗೊತ್ತಾಗುತ್ತೆ, ಈ ಥರ ಮಾಡಿಕೊಟ್ರೆ ಆಯಿತು. ಇದಕ್ಕೆ ಒಂದು ಹೊಸ ಹೆಸರಿಟ್ರೆ ನಾಮಕರಣ ಮಾಡಿದ್ರೆ ಆಯಿತು, ಅದನ್ನೇ ತಿನ್ಕೊಂಡು ಆರಾಮಾಗಿರ್ತಾನೆ. ನಿಜವಾಗ್ಲೂ ಸಾಫ್ಟ್ ಅಂದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿದೆ. ಸೂಪರ್ ಆಗೈತಿ, ಸೌಂಡ್ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಬರ್ತಾ ಇತ್ತಲ್ಲ, ಒಳ್ಳೆ ರೋಸ್ಟ್ ಆಗಿ ಚೆನ್ನಾಗಿದಾವಲ್ಲ, ಸಾಫ್ಟ್ ಆಗೈತಿ. ಹೌದಲ್ಲ, ಶೇಪ್ ಒಂದು ಚೇಂಜ್ ಆಯ್ತು ಅಷ್ಟೇ ಶೇಪ್ ಒಂದು ಚೇಂಜ್ ಆಯ್ತು. ಸೆಕೆಂಡ್ ರೌಂಡ್ ಮತ್ತೆ ರೆಡಿ ಆಗ್ತಾ ಇದೆ. ಬೋಂಡ ಬಜ್ಜಿ, ಉದ್ದಿನ ಬೋಂಡ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗೈತಿ, ಟೇಸ್ಟ್ ಸೂಪರ್ ಆಗಿತ್ತಂತೆ. ಇವತ್ತು ಯಾವ್ದಾದ್ರು ಮಾಡಿದಾಗ ನಮ್ಮಮ್ಮ ಫಸ್ಟ್ ಟೇಸ್ಟ್ ನೋಡಲ್ಲ, ಬೇರೆಯವ್ರಿಗೆ ಕೊಡ್ತಾರೆ. ಇವತ್ತು ಈ ಅವತಾರ ಆಗಿದ್ದಾವೆ ಅಂತೇಳಿ ಫಸ್ಟ್ ನಮ್ಮಮ್ಮನೇ ಟೇಸ್ಟ್ ನೋಡ್ಬಿಟ್ಟಿತ್ತೆ, ಅದಕ್ಕೆ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಸ್ಪಾಂಜಿ ಆಗಿರುವ ಉದ್ದಿನ ಬೋಂಡ ರೆಡಿ ಆಗಿದೆ, ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಚೆನ್ನಾಗ್ ಅನ್ಸುತ್ತೆ. ಹಾಗೆ ಕೂಡ ತಿನ್ಬೋದು. ಇದ್ರೊಳಗಡೆ ಎಲ್ಲ ಮಸಾಲೆ ಇರೋದ್ರಿಂದ ಚಟ್ನಿ ಬೇಕು ಅಂತಾನು ಅನ್ಸೋದಿಲ್ಲ. ನಮ್ಮ ಅಥರ್ವ ನೋಡಿ ಹೇಗ್ ಮಾಡ್ತಾ ಇದ್ದಾನೆ. ಫಸ್ಟ್ ಆಗಿ ಅವನಿಗೆ ಬಾಯಿಗೆ ಟೇಸ್ಟ್ ನೋಡು ಅಂತ ಹೇಳಿ ತಿನ್ನಿಸ್ತಾ ಇದೀವಿ. ಅವನಿಗೂ ತುಂಬಾ ಇಷ್ಟ ಆಯ್ತು, ಅವನಿಗೋಸ್ಕರನೇ ಅಲ್ವಾ ಮಾಡಿದ್ದು. ಹಾಗಾಗಿ ಬಂದು ಕುತ್ಕೊಂಡಿದ್ದ. ಏನಾದ್ರೂ ಸಂಜೆ ಟೈಮಿಗೆ ಸ್ನಾಕ್ಸ್ ಕೇಳ್ತಾ ಇರ್ತಾನಲ್ವಾ, ಹಾಗಾಗಿ ಅಲ್ಲಿ ನೋಡಿ ಏನೋ ಮಾಡ್ತಾ ಕುತ್ಕೊಂಡಿದ್ದಾನೆ. ಏನೋ ಒಂದು ಅವತಾರ ಮಾಡ್ತಾನೆ ಇರ್ತಾನೆ ಮನೇಲಿ, ಸೈಲೆಂಟ್ ಆಗಂತೂ ಇರೋದೇ ಇಲ್ಲ, ಪೋಸ್ ಕೊಡ್ತಾ ಇದ್ದಾನೆ. ನಾನು ಕೂಡ ನಮ್ಮ ಅಮ್ಮನ ಉದ್ದಿನ ಬೋಂಡ ಟೇಸ್ಟ್ ನೋಡ್ತಾ ಇದ್ದೀನಿ. ಉದ್ದಿನ ಬೋಂಡ ಉದ್ದಿನ ವಡೆ ಅಲ್ಲ. ಕ್ರಿಸ್ಪಿ ಆಗಿ ತಿನ್ನೋದಕ್ಕೂ ಸೂಪರ್ ಆಗಿದೆ. ಅದರಲ್ಲೂ ಇದಕ್ಕೊಂದು ಚಟ್ನಿ ಇರಬೇಕು, ಚಟ್ನಿ ಇದ್ರೂ ಇನ್ನೂ ಚೆನ್ನಾಗಾಗುತ್ತೆ. ಚಟ್ನಿ ಇಲ್ಲ ಅಂದ್ರೂ ತಿನ್ಬೋದು, ಎಲ್ಲ ಮಸಾಲೆ ಹಾಕಿರ್ತೀವಲ್ವ, ಹಾಗೇನೂ ತಿನ್ಬೋದು ಸ್ನ್ಯಾಕ್ಸ್ ಆಗಿ. ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಂಗೂ ಹಿಂಗೂ ವಡೆನ್ ಮಾಡ್ತಾ ಇದೀವಿ. ವಡೆದು ಒಂಚೂರ ರೂಪ ಬಂದಿಲ್ಲ ಅಂದ್ರೆ ಸರಿಯಾಗಲ್ಲ ಅಂತೇಳಿ ನಮ್ಮಮ್ಮ ವಡೆ ಮಾಡಿದಾರೆ. ಅದ್ರಲ್ಲೂ ತೂತೊಡೆ ಎತ್ತೋ ಸಮ ಒಂಚೂರು ಪರವಾಗಿಲ್ಲ, ಹೆಸರಿಗೆ ತಕ್ಕಂಗೆ ವಡೆ ಇಲ್ಲ ಅಂದ್ರೆ ಏನು ಅಂತ ಹೇಳಿ ಅಂತೂ ಮಾಡೇ ಬಿಡ್ತು ತೂತೊಡೆ. ಚೆನ್ನಾಗಿದೆ ಅಪ್ಪ, ಟೇಸ್ಟ್ ಅಂತೂ ನಿಜವಾಗ್ಲೂ ಸುಳ್ಳಲ್ಲ, ಸೂಪರ್ ಆಗಿದೆ ಟೇಸ್ಟ್. ಓಕೆ ಗೈಸ್, ಇವತ್ತಿಗೆ ಈ ವಡೆ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ, ಮುಗೀತು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.
ಫೈನಲಿ ರೆಡಿ ಆಯಿತು ವಡೆ ಪ್ಲಸ್ ಬೋಂಡ, ವಡೆ ಕಮ್ ಬೋಂಡ. ವಡೆ ಮಾಡಬೇಕು ಅಂದ್ಕೊಂಡಿದ್ದು ಉದ್ದಿನ ವಡೆ, ಆಮೇಲೆ ಅವು ಬೋಂಡ ಆಗೋಯ್ತು. ಆಲ್ರೆಡಿ ಎಲ್ಲ ತಿಂತಾ ಇದ್ದಾರೆ, ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಸ್ವಲ್ಪನೇ ಮಾಡೋಣ ಅಂದ್ಕೊಂಡಿದ್ದು, ಆ ಥರಗೋಸ್ಕರ ಸ್ನ್ಯಾಕ್ಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವನಿಗೂ ಇಷ್ಟ ಆಯಿತು, ಕ್ರಿಸ್ಪಿಯಾಗಿ ಬಂದಿದೆ, ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ, ಯಾರು ನಗಾಡಬೇಡಿ, ಓಕೆನಾ ಗೈಸ್? ನಮ್ಮಮ್ಮ ತಿಂತಾ ನಿಂತ್ಕೊಂಡಿದ್ದಾರೆ. ಇನ್ನು ಊಟ ಟೈಮ್ ಆಯಿತು, ಊಟ ಮಾಡಕ್ಕೆ ಹೋಗಬೇಕು. ಹಾಗೆ ಊಟಕ್ಕೆ ನೆಂಚ್ಕೊಳಕ್ಕೆ ಸೈಡಿಗೆ ಏನಿಲ್ಲ ಅಂತ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಥರ ಒಣಮೀನನ್ನು ಸುಟ್ಕೊಂಡು ಊಟ ಮಾಡ್ತಾ ಇದ್ರೆ ಅದ್ರದ್ದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಈ ಥರ ಒಣಮೀನು ನಮ್ಮನೇಲಿ ಯಾವಾಗೂ ಎಕ್ಸ್ಟ್ರಾ ತಂದಿಟ್ಕೊಂಡಿರ್ತಾರೆ. ಏನಾದರೂ ಸೈಡ್ಸಿಗೆ ಏನು ಎಮರ್ಜೆನ್ಸಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಸುಟ್ಬಿಟ್ಟು ನಾವು ಸೈಡ್ಸ್ ಆಗಿ ಯೂಸ್ ಮಾಡ್ತೀವಿ. ನಿಮ್ಮ ಮನೇಲಿ ಎಷ್ಟು ಜನ ಈ ಥರ ಒಣಮೀನು ಸುಟ್ಟಿ ಊಟಕ್ಕೆ ತಿಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್. ಓಕೆ, ಬಾಯ್ ಬಾಯ್. ಹಾಗೆ ಹೇಗಂತ ಮಮ್ಮಿ ಊಟ రోజు మమ్మీకి వంకాయ చెట్టు ఉంది. ఈరోజు బాగా బాయ్ కమ్మాలి చేయాలి బాయ్. ನಮ್ಮ ಅಥರ್ವ ಕೂಡ ನಾನು ಕೂಡ ಮಾತಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿದ್ದಾನೆ. ನಮ್ಮಮ್ಮ ಊಟ ಮಾಡಿಸ್ತಾ ಇದ್ದಾರೆ, ಅಥರ್ವ ಆಟ ಆಡ್ತಾ ಇದ್ದ. ಹಾಗೆ ಟಿವಿ ನೋಡ್ಕೊಂತ ಎಲ್ಲ ಊಟ ಮಾಡಿ ಮುಗಿಸಿದ್ವಿ. ನಮ್ಮಮ್ಮ ಒಂದು ಸ್ವಲ್ಪ ಹೂ ಕಟ್ಟೋದಿತ್ತು ಅಂತ ಹೇಳಿ ಹೂ ಕಟ್ತಾ ಇದ್ದಾರೆ. ನಾನು ಊಟ ಮಾಡಿ ಒಂದೆರಡು ರೌಂಡ್ ವಾಕ್ ಮಾಡಿ ಮಲ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಹೊರಗಡೆ ಎಲ್ಲ ಕತ್ಲಾಗ್ಬಿಟ್ಟಿದೆ. ನಮ್ಮ ಅಥರ್ವ ಎಲ್ಲಿ ಹೋದ್ರೂ ಹಿಂದಿಂದೆ ಸುತ್ತಾನೆ ಇರ್ತಾನೆ. ಈಗ ವಾಕ್ ಆಯ್ತು, ಇನ್ನು ಮಲಗಕ್ಕೆ ಹೋಗೋದೆ. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ಮತ್ತೆ ಬೇರೆ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ, ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್.